ಸಮಾಜದಲ್ಲಿ ಹಲವು ಬಹುಮುಖ ಪ್ರತಿಭೆಗಳಿವೆ. ಎಲೆಯ ಮರೆಯ ಕಾಯಿಯಂತೆ ಪ್ರತಿಭೆಗಳು ಅನಾವರಣವಾಗದೆ, ಉತ್ತೇಜನ ದೊರಕದೆ ಆರಂಭದ ಹಂತದಲ್ಲೇ ಮರೆಯಾಗ್ತಾ ಇದೆ. ಪ್ರತಿಭೆಗಳಿಂದ ಗುರುತಿಸಿ ಪ್ರೋತ್ಸಾಹಿಸುವ, ಬೆಳೆಸುವ ಕಾರ್ಯಕ್ಕೆ ಸಂಘ ಸಂಸ್ಥೆಗಳು ಮುಂದಾಗಬೇಕೆಂದು ಡಿ-ಕೋಚ್ ಸಂಸ್ಥೆಯ ಸಂಸ್ಥಾಪಕ ಕುಂಡಚಿರ ನಿತಿನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಾಸ್ಕೆಟ್ಬಾಲ್ ಕ್ಲಬ್ ವಿರಾಜಪೇಟೆ ಇವರ ಆಶ್ರಯದಲ್ಲಿ ಕೊಡಗು ಬಾಸ್ಕೆಟ್ಬಾಲ್ ಲೀಗ್ 2ನೇ ಆವೃತ್ತಿ ಆಟಗಾರರ ಬಿಡ್ಡಿಂಗ್ ಕಾರ್ಯಕ್ರಮ ಪೆರುಂಬಾಡಿ ಪೆಪ್ಪರ್ ಪ್ಯಾಲೇಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಡಿ-ಕೋಚ್ ನಿತಿನ್, ಜಿಲ್ಲೆಯಲ್ಲಿ ಹಾಕಿ, ಫುಟ್ಬಾಲ್, ಕ್ರಿಕೆಟ್ ಮತ್ತು ಇನ್ನಿತರ ಕ್ರೀಡೆಗಳಿಗೆ ಪ್ರೋತ್ಸಾಹ ಲಭಿಸ್ತಾ ಇದೆ, ಹೆಚ್ಚು ಪ್ರಖ್ಯಾತವಾಗ್ತಾ ಇದೆ. ಅದರಂತೆ ಬಾಸ್ಕೆಟ್ಬಾಲ್ ಕ್ರೀಡೆಗೂ ಪ್ರೋತ್ಸಾಹ ಲಭಿಸುವಂತಾಗಬೇಕೆಂದರು. ಯಾವುದೇ ಟೂರ್ನಮೆಂಟ್ ಆಗಲಿ, ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್, ಹಾಕಿ, ಯಾವುದೇ ಬೆಟ್ ಆಗಲಿ, ನಾನು ಯಾಕೆ ಡಿ-ಕೋಚ್ ಅನ್ನೋಂಥ ಟೀಮನ್ನು ಕಟ್ಟಿದ್ದೀನಿ ಅಥವಾ ಯಾಕೆ ಟೀಮ್ ತಗೊಂಡಿದ್ದೀನಿ ಅಂದರೆ ಈ ಟ್ರೀಟ್ ಆಸ್ ಅನ್ ಆಪರ್ಚುನಿಟಿ ಟು ನೆಟ್ವರ್ಕ್. ಇಲ್ಲಿ ರೋಹಿತ್ ಸರ್ ಹೋಗಿದ್ದಾರೆ. ಇಫ್ ಐ ನಾಟ್ ರಾಂಗ್, ನಾನು ಓದಬೇಕಾದ್ರೆ ನನ್ನ ಕಾಲೇಜಲ್ಲಿ ಒಂದು ಒಳ್ಳೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಇದ್ದರು. ಅವರು ಡಿಗ್ರಿಯನ್ನು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೇ ಮಾಡಿದ್ರು. ಆಗಲೂ ತುಂಬ ಒಳ್ಳೆ ಪ್ಲೇಯರು. ಅಲ್ಲಿಂದ ನಮಗೆ ಒಂದು ಮಾತು ಕೇಳಿ ಬರ್ತಾ ಇತ್ತು, ಅವರು ಮಾಸ್ಟರ್ಸ್ ಕೂಡ ನಮ್ಮಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಮತ್ತೆ ಅದೇ ಹಿಂಗೆ ಆಗ್ತಾರೆ ಅಂತ. ಈಗ ಐ ಥಿಂಕ್ ಪ್ಲೇಯರ್ಸ್ ಅನ್ಕೊಂಡ್ರೆ ಇಫ್ ಐ ನಾಟ್ ರಾಂಗ್ ಎಫೆನ್ಸಿಯಲ್ಲಿ ಹೋಗಿರೋದ್ರಿಂದ ಈಗ ಎಫೆನ್ಸಿಯಲ್ಲಿ ಡಿಗ್ರಿ ಒಂದು ಅನ್ಕೋತಾ ಇದ್ದೀನಿ. ಸೊ ಇಫ್ ಐ ನಾಟ್ ರಾಂಗ್ ನಾನು ನಿಮ್ಮ ಜೂನಿಯರ್. ಈಗ ಅವ್ರ ಫೆಸಿಲಿಟಿ ನೋಡಿ ಆಫ್ಟರ್ ವೆರಿ ಲಾಂಗ್ ಟೈಮ್ ಡಿಗ್ರಿಗೆ. ಸೊ ಈಗ ನನಗೆ ನೆನಪಾಗ್ತದೆ, ಓಕೆ, ಒಂದು ಒಳ್ಳೆ ಫುಟ್ಬಾಲ್, ಒಳ್ಳೆ ಬಾಸ್ಕೆಟ್ಬಾಲ್ ಸೀನಿಯರ್ ನಮ್ಮ ತಂಡದಲ್ಲಿ ಯಾವ್ದೋ ನಮ್ಮ ಟೀಮ್ ನಮ್ಮ ಕಾಲೇಜ್ನಲ್ಲಿ ಇದ್ರು. ಮೇಬಿ ದಟ್ ಇಸ್ ಈಗ ಅನಿಸ್ತಾರೆ. ಐ ಆಮ್ ನಾಟ್ sure about it also. 2009 ನಾನು BSc ಪಾಸ್ ಆದೆ and then I did my masters. So probably you were there doing a masters during that period. Kantara Gautam, So if I'm not wrong, he was that player. ಅಷ್ಟು ಹೆಸರಿತ್ತು ಅವರಿಗೆ. ನಾನು ಅದನ್ನು ಪರ್ಸನಲ್ ಮೀಟ್ ಮಾಡಲಿಲ್ಲ. ನಾನು ಹಾಕಿ ಆಡ್ತಾ ಇದ್ದೆ ಫ್ರೆಂಡ್ಸಿಗೆ. ಸೊ ಒಂದು ಒಳ್ಳೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಬಗ್ಗೆ ತುಂಬ ಮಾತನಾಡ್ತಾ ಇದ್ರು. ರೋಹಿತ್ ಅಂತ ತುಂಬ ಒಳ್ಳೆ ಪ್ಲೇಯರ್ ಅಂತ ಒಂದು ಅಡ್ಡ ಹೆಸರು ಕೂಡ ಇತ್ತು. ಈಗ ಅವ್ರನ್ನ ಮೀಟ್ ಮಾಡಬೇಕಾದ್ರೆ ನನ್ನ ಅನಿಸ್ತು, ಮೇಬಿ ಈಸ್ ದಟ್ ಪ್ಲೇಯರ್ ಅಂತ. ಅದಕ್ಕೆ ಒಂದು ಕನ್ಫರ್ಮ್ ಮಾಡ್ಕೊಂಡೆ. ಸೊ ಇಟ್ಸ್ ಅನ್ ಆಪರ್ಚುನಿಟಿ ಟು ನೆಟ್ವರ್ಕ್ ಅಗೇನ್. ಸುಬೇಶ್ ಸರ್ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಮತ್ತೆ ಒಂದು ಆಪರ್ಚುನಿಟಿ ಟು ಮೀಟ್ ಸ್ಕಿಲ್ಸ್. ಇದರಿಂದ ಅವ್ರು ನ್ಯಾಷನಲ್ಸ್ ಆಡ್ತಾನೆ, ಇಂಟರ್ನ್ಯಾಷನಲ್ ಆಡ್ತಾನೆ, ಆ ಎಕ್ಸ್ಪೆಕ್ಟೇಷನ್ಸು ನಮ್ಮಲ್ಲಿ ಇಲ್ಲ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್ ಅಬೌಟ್ ಇಟ್. ಸೊ ಸ್ಪೋರ್ಟ್ಸ್ ಆಸ್ ಎ ಪ್ರೊಫೆಷನ್ ಅಥವಾ ಕೆರಿಯರು ಈ ನಾವು ಕ್ರಿಯೇಟ್ ಮಾಡ್ತಿರುವಂತಹ ಏನಿದೆ ಪ್ಲಾಟ್ಫಾರ್ಮಿಂದ 100% ಚಾನ್ಸಸ್ ಇಲ್ಲ. ಬಟ್ ಒಂದಂತೂ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಯಂಗ್ಸ್ಟರ್ಸ್ ಗೆಟ್ ಇಂಟ್ರೆಸ್ಟೆಡ್ ಇನ್ ದ ಸ್ಪೋರ್ಟ್ಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ನಡೆಸುವಂಥ ಟೂರ್ನಮೆಂಟ್ ಇಂದ ಒಬ್ಬ ನ್ಯಾಷನಲ್ಸ್ ಆಡ್ತಾನೆ, ಇಂಟರ್ನ್ಯಾಷನಲ್ಸ್ ಆಡ್ತಾನೆ, 100% ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಆಗಲ್ಲ. ಅಂತ ಪ್ಲಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡೋದಕ್ಕೂ ಕೂಡ ಆಗಲ್ಲ. ಬಟ್ ಈ ಆಗುವಂಥ ಟೂರ್ನಮೆಂಟು ಎಷ್ಟು ಎಫೆಕ್ಟಿವ್ ಆಗಿ ನಾವು ನಡೆಸ್ತೀವೋ ಅದು ವಿಲ್ ಡೆಫಿನೆಟ್ಲಿ ಇನ್ಸ್ಪೈರ್ ಫ್ಯೂ ಯಂಗ್ಸ್ಟರ್ಸ್ ವಾಚಿಂಗ್ ದ ಗೇಮ್ ಆಫ್ ಬಾಸ್ಕೆಟ್ಬಾಲ್ ಆರ್ ಹಾಕಿ ಆರ್ ದ ಗೇಮ್ ಆಫ್ ಕ್ರಿಕೆಟ್ ಆರ್ ವಾಟ್ಎವರ್. ಅದನ್ನು ನಾವು ಮಾಡ್ಬೋದು. ಲಾಸ್ಟ್ ಇಯರ್ HOR ತುಂಬ ಅದ್ಭುತವಾಗಿ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಿದ್ರು. ಒಂದೇ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು. ಸೊ ಈ ವರ್ಷ ಇಫ್ ಇನ್ ಕೇಸ್ ನೀವು ಲೈವ್ ಸ್ಟ್ರೀಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ಪ್ಲಾನ್ ಇದೆ ಅಂತ ಹೇಳಿದ್ರೆ ನಾವು ಡಿ-ಕೋಚ್ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ. People come to know that people witness how our boys play basketball in this small district auditorium. ಅದಕ್ಕೆ ಸಪೋರ್ಟ್ ಬೇಕು, ಅದನ್ನು ನಾವು ಮಾಡ್ತೀವಿ. ಮತ್ತು ವಿನರ್ಸ್ ಮತ್ತು ರನ್ನರ್ಸ್ ಮೊಮೆಂಟರ್ಸ್ ಏನಿದೆ ಅದನ್ನು ಡಿ-ಕೋಚ್ ಕಡೆಗೆ ನಾವು ಕಳಿಸ್ಕೊತೀವಿ. ಈ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇಟ್ಸ್ ಅನ್ ಆಪರ್ಚುನಿಟಿ ಟು ನೆಟ್ವರ್ಕ್ ಫಾರ್ ಪೀಪಲ್ ಹೂ ಹ್ಯಾವ್ ಆಲ್ರೆಡಿ ಪಾಸ್ ದ ಫೇಸ್. ಅಂದರೆ ನನ್ನ ಬಾಸ್ಕೆಟ್ಬಾಲ್ ಆಸ್ ಅ ಪ್ರೊಫೆಷನ್ ಫಾರ್ ಮೀ ಇಸ್ ಡನ್, ಬಟ್ ಆಸ್ ಅ ಪ್ಯಾಷನ್ ಐ ಶಾಲ್ ಕಂಟಿನ್ಯೂ ಆನ್ ಮೋರ್ಗೆ. ಇಟ್ಸ್ ಅನ್ ಆಪರ್ಚುನಿಟಿ ಟು ನೆಟ್ವರ್ಕ್. ಫಾರ್ ಎಕ್ಸಾಂಪಲ್, ಈಗ ನನ್ನ ಸ್ಟಾರ್ಟಪ್ನಲ್ಲಿ ಇಂಜಿನಿಯರ್ಸ್ನ ನಾವು ರಿಕ್ರೂಟ್ ಮಾಡ್ತಾ ಇದ್ದೀವಿ. ಸೊ ಎನಿ ಗುಡ್ ಯಂಗ್ಸ್ಟರ್ಸ್, ಎನಿ ಗುಡ್ ಎಂಜಿನಿಯರ್ಸ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಕಂಪ್ಯೂಟರ್ ಸೈನ್ಸ್ ನಮಗೆ ವೇಕೆನ್ಸೀಸ್ ಇದೆ. ಅದೇ ಥರ Eagle might also be recruiting some people because they have a very good company. They work on elevators and things like that. So we can create opportunities for our youngsters. So they at least Saturday Sunday off for our in Bangalore. Very disturbed. We have seen what happened in Pahalgam also. Very disturbed. ಏನೋ ಒಂದು ಇವೆಂಟ್ ಆಯಿತು ಅಂತೆಲ್ಲ ಕಾಯ್ತಾ ಇರ್ತಾರೆ. ಯಾವುದೋ ಒಂದು ಫೇಕ್ ಅಕೌಂಟಲ್ಲಿ ಅವ್ರನ್ನ ಬರೆಯೋದು, ಇವ್ರನ್ನ ಬರೆಯೋದು. ಸಿ ಅದು ಎಂಟು ಅನಿಸ್ಕೊಂಡಂತ ಇಟ್ಸ್ ವೆರಿ ಡಿಸ್ಟರ್ಬಿಂಗ್. ಟಿ ವಿ ಆನ್ ಮಾಡಿ, ಟಿ ವಿ ಆನ್ ಬೇಕಾಗಿ TRP ಅಷ್ಟೇ, ಟಿ ವಿ ಆನ್ ಬೇಕಾಗಿ TRP ಅಷ್ಟೇ. ಯಾವಾಗ ನಾವು ಅನ್ವಾಂಟೆಡ್ ನ್ಯೂಸನ್ನು ನೋಡೋದು ನಿಲ್ಲಿಸ್ತೇವೋ ಈ ಥರ ಇವೆಂಟ್ಸ್ ಇನ್ನೂ ಹತ್ತಾಗುತ್ತೆ. ಯಾವಾಗ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವೋ ಇನ್ನೂ ನಮ್ಮಲ್ಲಿ
ಇದು ಈ ಕೋ ಲಿವಿಂಗ್ ಅನ್ನುವಂಥದ್ದು ಬಿಕಮ್ಸ್ ವೆರಿ 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 ಇಂಪಾರ್ಟೆಂಟ್. ಎಲ್ಲರೂ ಒಟ್ಟಿಗೆ ಬರ್ಬೋಣ, ಅದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಬೋಣ. ವೆರಿ 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 ಹ್ಯಾಪಿ ವಿಚುವಲ್ ಟೀಮ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಈ ಟೂರ್ನಮೆಂಟ್ಗೆ ಏನೇನು ಫೇಮಸ್ ಮಾಡಬಹುದು, ಏನೇನು ನಮ್ಮ ಶಕ್ತಿ ಏನು ಮಾಡಬಹುದು ಅದನ್ನು ನಾವು 1600, 1700 ಏಷ್ಯನ್ ಹಾರ್ಡ್ವೇರ್ ಹಾಗೂ ಮಾರ್ಷಲ್ಸ್ ಮಡಿಕೇರಿ 1800, 1900 ಬೋಪಣ್ಣ ಸೆಂಟರ್ ಫಾರ್ವರ್ಡ್ ಗೋಣಿಗೊಪ್ಪದ ಆಟಗಾರ ಬೋಪಣ್ಣರವರಿಗಾಗಿ ಆರಂಭಿಕ ಮೊತ್ತ 1500. ಏಷ್ಯನ್ ಹಾರ್ಡ್ವೇರ್ ತಂಡ ಮಣೆ ಆಗ್ತಾ ಇದೆ ಬೋಪಣ್ಣರವರಿಗೆ. ಅದೇ ರೀತಿ ಟೇಗಲ್ಸ್ ರವರು ಕೂಡ 1600, 1700, 1700 ಟೇಗಲ್ಸ್ ಇದೆಯಾ? 1700 ಏಷ್ಯನ್ ಹಾರ್ಡ್ವೇರ್ಸ್ ಇಲ್ಲ. 1700 ರೂಪಾಯಿಗಳಿಗೆ ಬೋಪಣ್ಣರವರು ಟೇಗಲ್ಸ್ ತಂಡದ ಪಾಲಾಗಿದ್ದಾರೆ. ಅಭಿನಂದನೆಗಳು. ಫಸ್ಟ್ ಒಂದು BBC ಒಂದು ಟೀಮ್ ಇತ್ತು, ಹಾಗೆ ಅದರಲ್ಲಿ ನ್ಯಾಷನಲ್ಸ್ ಆಡೋರು ಇದ್ದರು, ಇಂಡಿಯಾವರೆಗೂ ಹೋದವರು ಇದ್ದರು, ಮತ್ತು ಸರ್ವೀಸಸ್ ಆಡೋರು ಇದ್ದಾರೆ. ಬಟ್ ಈಗಿನ ಕಾಲದಲ್ಲಿ ಏನಾಗ್ತಾಯಿದೆ, ನಮ್ಮ ಟ್ಯಾಲೆಂಟ್ಸ್ ಎಲ್ಲ ಎಲ್ಲೋ ಹೋಗ್ತಾ ಇದೆ ಅಂದರೆ ಬ್ಯಾಂಗ್ಳೂರು ಕ್ಲಬ್ಸಲ್ಲಿ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ KPL ಮೂಲಕ ಈಗ ಲಾಸ್ಟ್ ಇಯರ್ ಏನು ಮಾಡಿದ್ವಿ, ಒಳ್ಳೆ ಪ್ಲೇಯರ್ಸ್ನ ಕೂಡ ನಾವು ನೋಡಿದ್ದೀವಿ, ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಅದೇ ಥರ ಈಗ ಸೆಕೆಂಡ್ ಎಡಿಷನಲ್ಲೂ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಈಗ ರಿಜಿಸ್ಟರ್ ಆಗಿದ್ದಾರೆ. ನಮಗೆ ಗೊತ್ತಿಲ್ಲದೆ ಇರೋವಂಥ ಪ್ಲೇಯರ್ಸ್ ಕೂಡ ಇದ್ದಾರೆ. ಬಟ್ ಅವ್ರ ಗೇಮ್ ಬ್ಯಾಂಗ್ಳೂರಲ್ಲೆಲ್ಲ ಫೇಮಸ್ ಇದೆ, ಬಟ್ ನಾವು ನೋಡಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಅವ್ರಿಗೊಂದು ಚಾನ್ಸ್ ಕೊಟ್ಟು ಅವ್ರದ್ದು ಒಂದು ಗೇಮ್ ನೋಡಿ ನಮ್ಮ ಇಲ್ಲಿ ಮುಂದಕ್ಕೆ ಬರೋ ಮಕ್ಕಳು ಈಗ ಆಗಲೇ ಪ್ರಗತಿಯಲ್ಲಾಗಲಿ, ಕಾಪ್ಸಲ್ಲಾಗಲಿ, ಸೆಂಟ್ ಆಂಟನಿ ಸ್ಕೂಲಲ್ಲಾಗಲಿ, ಸೆಂಟ್ ಆ್ಯನ್ ಸ್ಕೂಲಲ್ಲಾಗಲಿ ಒಳ್ಳೊಳ್ಳೆ ಮಕ್ಕಳು ರೆಡಿ ಆಗ್ತಾರೆ. ಹಾಗೆ ಕೊಡಗು ವಿದ್ಯಾಲಯದಲ್ಲಿ, ತಿಮ್ಮಯ್ಯ ಸ್ಕೂಲಲ್ಲಿ ಸುಮಾರು ಸಣ್ಣ ಮಕ್ಕಳು ಆಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಾಗ್ತದೆ ಅಂದರೆ ದೇ ಆರ್ ದ ಫ್ರಾಗ್ ಇನ್ ದ ವೆಲ್ ಅಂತ ಹೇಳಿ ಅವ್ರು ಕೋರ್ಟಲ್ಲಿ ಆಡೋದು ಅವರೇ ಚಾಂಪಿಯನ್ಸ್. ಬಟ್ ಅವ್ರಿಗೆ ಬೇರೆ ಪ್ಲೇಯರ್ಸ್ದು ಕಾಣಕ್ಕೆ ಸಿಗ್ತಾ ಇಲ್ಲ, ಸ್ಕಿಲ್ ಕಾಣಕ್ಕೆ ಸಿಗ್ತಾ ಇಲ್ಲ. ಈಗ ನಾವು ಕೋಚ್ ಮಾಡಬೇಕಾದ್ರೂ ಅಷ್ಟೇ. ಈಗ ರೋಹಿತ್ ಆಗಲಿ, ನಾನಾಗಲಿ, ಸೋಯಲ್ ಆಗಲಿ, ಜೋಜೋ ಆಗಲಿ ಮಕ್ಕಳನ್ನ ಕೋಚಿಂಗ್ ಮಾಡ್ತಾ ಇದ್ದೀವಿ. ಕೋಚಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ನಾವು ಫಂಡಮೆಂಟಲ್ಸ್ ಕಳಿಸ್ತಾ ಇದ್ದೀವಿ. ಬಟ್ ಇಲ್ಲೊಂದು ಟೂರ್ನಮೆಂಟ್ ಆಗ್ತಾ ಇಲ್ಲ, ಇಂಟರ್ ಸ್ಕೂಲು ಆಗ್ತಾ ಇಲ್ಲ. ಈಗ ನೋಡಿದ್ರೆ ಈಗ ನಮ್ಮಲ್ಲಿ ಪ್ರಗತಿಯಲ್ಲಿ ಒಂದು 2 ಸರಿ ಸಮರ್ ಕ್ಯಾಂಪ್ ಮಾಡಿದ್ವಿ. ಈಗ ಮಕ್ಕಳನ್ನೇ ಒಂದು ಕ್ಲಬ್ ಆಗಿ ಆ ಮಕ್ಕಳೇ ಆಡ್ತಾ ಇದ್ದಾರೆ. ಹಾಗೆ ಆ್ಯಂಟನೀಸಲ್ಲೂ ಒಂದಿದೆ, ಸೆಂಟ್ ಆನ್ಸಲ್ಲಿದೆ, ಬಟ್ ಅವ್ರಿಗೆ ಪ್ರೋತ್ಸಾಹ ಇಲ್ಲ. ನಾವೆಲ್ಲ ಸೇರಿ ಇದೇ ಥರದಲ್ಲಿ ನೆಕ್ಸ್ಟ್ KPL ಮಾಡಬೇಕಾದ್ರೆ ಒಂದು ಸಣ್ಣ ಮಕ್ಕಳದ್ದು ಇವೆಂಟು ಮಾಡೋಣ. ಹಾಗೆ ಎಲ್ಲರೂ ಪ್ರೋತ್ಸಾಹ ಮತ್ತು ಇದನ್ನು ಯಶಸ್ವಿಗೊಳಿಸಲು ಪ್ಲೇಯರ್ಸ್ ಆಗಲಿ, ತೀರ್ಪುಗಾರರಾಗಲಿ, ಆರ್ಗನೈಸರ್ಸ್ ಆಗಲಿ ಇದನ್ನು ಭಾಳ ಸ್ಪೋರ್ಟಿವ್ ಆಗಿ ಕಂಡಕ್ಟ್ ಮಾಡಿ ಒಂಥರ ಲಾಸ್ಟ್ ಇಯರ್ ಆಗಿನ ಥರನೇ ಯಾವ ಥರದವನು ಹಿಕಪ್ಸ್ ಇಲ್ಲ, ಅಂದರೆ ತೊಂದರೆಗಳಿದೆ, ರೆಫ್ರಿಕ್ಸ್ ಡಿಸಿಷನಲ್ಲಾಗಲಿ ಯಾವುದರಲ್ಲಾಗಲಿ ಒಂದು ತೊಂದರೆ ಇಲ್ಲದೆ ಆರ್ಥಿಕ ಇದರಿಂದಾಗಲಿ ಎಕನಾಮಿಕಲಿ ನಾವು ಚೆನ್ನಾಗಿ ಮಾಡಬೇಕು ಅಂದರೆ ಸ್ಪಾನ್ಸರ್ಸ್ ಆಗಲಿ, ಓನರ್ಸ್ ಆಗಿ, ಪ್ಲೇಯರ್ಸ್ ಆಗಿ ಎಲ್ಲಾದರೂ ಒಂದು ಸಪೋರ್ಟ್ ಮಾಡಬೇಕು. ಅಂದರೆ ಅವೇಂಜರ್ಸ್ ಮಾಡಬೇಕಾದ್ರೆ ಸುಮಾರು ಎಕ್ಸ್ಪೆನ್ಸಸ್ ಇರುತ್ತೆ. ಈಗ ನಾವು ಒಂದು ಟೀಮ್ ಖರೀದಿ ಮಾಡಿಕೊಂಡ್ರೆ 15,000 ಕಟ್ಟ ಆದಮೇಲೆ ದರ್ ಇಸ್ ದ ಎಕ್ಸ್ಪೆನ್ಸ್ ಅಕರ್. ಸೊ ಅದೇ ಥರ ಅವೇಂಜರ್ಸ್ಗೂ ಸ್ವಲ್ಪ ಎಕ್ಸ್ಪೆನ್ಸಸ್ ಇರುತ್ತೆ. ನಿಮ್ಮ ಕೈಯಲ್ಲಿ ಆದಷ್ಟು ಯಾರಾದರೂ ಸ್ಪಾನ್ಸರ್ಸ್ ಇದ್ದರೆ ಯು ಕ್ಯಾನ್ suggest them that there is a tournament happening. Any lump sum amount can also be sponsored for the Avengers to conduct this, so that the tournament will be in a next level. That is, we can organize in the best ways. Last year ಭಾಳ ಚೆನ್ನಾಗಿತ್ತು, ಅದೇ ಥರ ಈ ವರ್ಷವೂ ಆಗಲಿ. ಸೊ ಆಗಲೇ ಫಿಟ್ಟಿಂಗ್ಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಯಾಕಂದರೆ ಸುಮಾರು ಜನ ಬ್ಯಾಂಗ್ಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು. ವಿ ಆರ್ ಫೋರ್ಸ್ಡ್ ಸಮ್ ಆಫ್ ದೆಮ್ ಟು ಕಮ್ ಹಿಯರ್ to be present for the bidding. So let us not waste much of time. I wish all the team owners, players, and also the organizers and the volunteers. If you see, there is a very good player sitting by our side, Farhan, Maz, ಮತ್ತು ಇವರೆಲ್ಲ ಆಡೋದು ನೋಡಿದ್ರೆ ದೇ ವೆರಿ ಸ್ಟೈಲಿಶ್, ಬಟ್ ದೇ ಆರ್ ನಾಟ್ ಗೆಟಿಂಗ್ ಅ ಬೂಸ್ಟ್ ಟು ಪ್ಲೇ ಫಾರ್ ದ ಕ್ಲಬ್ಸ್. ಈ ಬ್ಯಾಂಗ್ಳೂರು ಮಕ್ಕಳಿಗಿಂತ ಎನರ್ಜಿ ಇದೆ, ಸ್ಟಾಮಿನಾ ಇದೆ, ಬಟ್ ದೇ ನಾಟ್ ಏಬಲ್ ಟು ಕಮ್ ಔಟ್. ಸೊ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಮಾಡೋಣ. ನಮ್ಮದೆಲ್ಲ ಮುಗ್ದಿದೆ.
ಈಗ ನಮ್ಮಲ್ಲಿ ಎದುರುಗಡೆ ಕೂತಿರೋರು ಎಲ್ಲರದ್ದು ಸ್ವಲ್ಪ ಆಟದಲ್ಲಿ ಇನ್ನೂ ನಾವೇನು ಸಾಧನೆ ಮಾಡೋಕ್ಕಿಲ್ಲ. ಸೊ ಹಾಗಾಗಿ ಸಾಧನೆ ಮಾಡಬೇಕಾಗಿರೋದು ಮಕ್ಕಳನ್ನು ಮುಂದೆ ತಂದು ಬಾಸ್ಕೆಟ್ಬಾಲ್ ಎನ್ಕರೇಜ್ ಮಾಡೋದ್ರಲ್ಲಿ ಎಲ್ಲರೂ ಒಂದು ಪ್ರೋತ್ಸಾಹ ಕೊಡೋಣ. ಥ್ಯಾಂಕ್ ಯು. ಕ್ರೀಡಾಕೂಟಗಳು ನಡೀತಾ ಇವೆ. ನಾನು ನನಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಹಾಕಿ ಈ 4 ಕ್ರೀಡೆಗಳಿಗೆ ಬಹಳ ಆದ್ಯತೆಯನ್ನು ಪ್ರಾಮುಖ್ಯತೆಯನ್ನು ಕ್ರೀಡಾಪಟುಗಳು ಕೊಡ್ತಾರೆ, ಕ್ರೀಡಾಭಿಮಾನಿಗಳು ಕೊಡ್ತಾರೆ, ಮತ್ತು ಈ ಡೋನರ್ಸ್ ಅವರು ಕೊಡ್ತಾರೆ. ಆದರೆ ಬಾಸ್ಕೆಟ್ಬಾಲ್ ಕ್ರೀಡೆಗೆ ಪ್ರೋತ್ಸಾಹ ಕೊಡೋದು ಬಹಳ ಕಮ್ಮಿ. ಆದರೂ ನಮ್ಮ IFS ಆಯೋಜಕರಿದ್ದಾರೆ, ಅವರಿಗೆ ಇದು 2ನೇ ವರ್ಷದ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ನ ನಡೆಸಲಿಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಇದು ಬಹಳ ಸಂತೋಷದ ವಿಚಾರ. ಕಾಂಗ್ರೆಸ್ ಮುಖಂಡ ಎಜಾಜ್ ಅಹಮದ್, ಮೆಟ್ರೋ ಹಾರ್ಡ್ವೇರ್ನ ಮಾಲೀಕರಾದ ಅಖಿಲ್, ಸಮಾಜ ಸೇವಕ ರವೂಫ್, ಬಾಸ್ಕೆಟ್ಬಾಲ್ ಕ್ಲಬ್ ವಿರಾಜಪೇಟೆ ಸಂಸ್ಥೆಯ ಮಾದಂಡ ತಿಮ್ಮಯ್ಯ, ನೌಶೀಬ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.